ಇವತ್ತು ನಾವು ಆದೇಶ ಸಂಧಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಆದೇಶ ಸಂಧಿ ಎಂದರೆ ಪ, ಬ, ಮ ಅಥವಾ ವ ಯಾವುದೇ ಅಕ್ಷರಗಳು ಆದೇಶವಾಗಿ ಬರುವುದಕ್ಕೆ ನಾವು ಏನು ಮಾಡ್ತೀವಿ, ಆದೇಶ ಸಂಧಿ ಎಂದು ಕರೆಯುತ್ತೇವೆ. ಆದೇಶ ಸಂಧಿ ಎಂದರೆ ಒಂದು ಸಂಧಿ ಕಾರ್ಯ ಮಾಡುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬಂದು ಸೇರುವುದಕ್ಕೆ ನಾವು ಏನಂತ ಕರಿತೀವಿ, ಆದೇಶ ಸಂಧಿ ಎಂದು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್ ನೋಡುವುದಾದರೆ ಹಳೆ ಪ್ಲಸ್ ಕನ್ನಡ, ಹಳೆಗನ್ನಡ. ಇಲ್ಲೇನಾಗಿದೆ, ಗ ಆದೇಶವಾಗಿ ಬಂದಿದೆ. ಮತ್ತು ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ. ಕಣ್ ಪ್ಲಸ್ ಪನಿ, ಕಂಬನಿ. ಸಿರಿ ಪ್ಲಸ್ ಗನ್ನಡ, ಸಿರಿಗನ್ನಡ. ಸಂಜೆ ಪ್ಲಸ್ ಕತ್ತಲು, ಸಂಜೆಗತ್ತಲು. ಮನೆ ಪ್ಲಸ್ ಕೆಲಸ, ಮನೆಗೆಲಸ. ಮೈ ಪ್ಲಸ್ ತೊಳೆ, ಮೈದೊಳೆ. ಇಲ್ಲಿ ಏನಾಗಿದೆ, ದ ಆದೇಶವಾಗಿ ಬಂದಿದೆ. ಚಳಿ ಪ್ಲಸ್ ಕಾಲ, ಚಳಿಗಾಲ. ಗ ಆದೇಶವಾಗಿ ಬಂದಿದೆ. ಅದೇ ರೀತಿಯಲ್ಲಿ ತಲೆ ಪ್ಲಸ್ ಬಾಗು, ತೆಲೆವಾಗು. ತಲೆ ಪ್ಲಸ್ ಬಾಗು, ತೆಲೆವಾಗು. ವ ಆದೇಶವಾಗಿ ಬಂದಿದೆ. ಹೊಸ ಪ್ಲಸ್ ಕಟ್ಟಡ, ಹೊಸಗಟ್ಟಡ. ಗ ಆದೇಶವಾಗಿ ಬಂದಿದೆ. ಅದೇ ರೀತಿಯಲ್ಲಿ ಹೂ ಪ್ಲಸ್ ತೋಟ, ಹೂದೋಟ. ಹೂ ಪ್ಲಸ್ ಪುಟ್ಟಿ, ಹೂಬುಟ್ಟಿ. ಪ್ಲಸ್ ಪತ್ತು, ಒಂಬತ್ತು. ಅದೇ ರೀತಿಯಲ್ಲಿ ಎಳೆ ಪ್ಲಸ್ ಬಳ್ಳಿ, ಎಳವಳ್ಳಿ. ತುದಿ ಪ್ಲಸ್ ಕಾಲದಲ್ಲಿ, ತುದಿಗಾಲದಲ್ಲಿ. ದೇಶ ಪ್ಲಸ್ ಹಣ್ಣು, ದೇಶವನ್ನು. ಕಸ ಪ್ಲಸ್ ಹಣ್ಣು, ಕಸವನ್ನು. ಇಲ್ಲೇನಾಗಿದೆ, ಹಣ್ಣುಗೆ ಆ ಬದಲಾಗಿ ವ ಆದೇಶವಾಗಿ ಬರುತ್ತದೆ. ಕೈ ಪ್ಲಸ್ ಬಳೆ, ಕೈ ಬಳೆ. ಕೈ ಪ್ಲಸ್ ತುಂಬಿ, ಕೈ ದುಂಬಿ. ಅದೇ ರೀತಿಯಲ್ಲಿ ಒಳ ಪ್ಲಸ್ ತುಟಿ, ಒಳದುಟಿ. ಇಲ್ಲಿ ಏನಾಗಿದೆ, ತುಟಿ ತು ಪ್ಲಸ್ ತೂಗೆ ಬದಲಾಗಿ ದು ಆದೇಶವಾಗಿ ಬಂದಿದೆ. ಅದೇ ರೀತಿಯಲ್ಲಿ ಬೆಳ ಪ್ಲಸ್ ತಿಂಗಳು, ಬೆಳದಿಂಗಳು. ಇಲ್ಲಿ ತೀಗೆ ಬದಲಾಗಿ ದಿ ಆದೇಶವಾಗಿ ಬಂದಿದೆ. ಅದರಲ್ಲಿ ನೆರೆ ಪ್ಲಸ್ ಬೀದಿ, ನೆರೆ ಬೀದಿ. ಕೈ ಪ್ಲಸ್ ಪಿಡಿ, ಕೈ ವಿಡಿ. ಅದೇ ರೀತಿಯಲ್ಲಿ ಒಳ ಪ್ಲಸ್ ಸರ, ಒಳ್ಚರ. ಹೀಗೆ ಆದೇಶವಾಗಿ ಬರುವುದಕ್ಕೆ ನಾವು ಏನು ಮಾಡ್ತೀವಿ, ಆದೇಶ ಸಂಧಿ ಎನ್ನುತ್ತೇವೆ. ನಿಮಗೆ ಈ ಒಂದು ಆದೇಶ ಸಂಧಿ ಕ್ಲಾಸ್ ಇಷ್ಟವಾದಲ್ಲಿ ಪ್ಲೀಸ್ ಕನ್ನಡ ಫಾರ್ ಲಿಟಲ್ ಸ್ಟಾರ್ಸನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮೇಲೆ ಕಾಣುವಂಥ ಬೆಲ್ ಐಕನನ್ನು ತಪ್ಪದೆ ಪ್ರೆಸ್ ಮಾಡಿ. ಥ್ಯಾಂಕ್ ಯು.